ನಮಸ್ಕಾರ. OL ನಾಗಭೂಷಣ ಸ್ವಾಮಿಯವರು ಎರಡನೇ ತಲೆಮಾರಿನ ವಿಮರ್ಶಕರಾಗಿ ಭಾಳ ಪ್ರಸಿದ್ಧರಾದವರು, ಕನ್ನಡ ಉಪನ್ಯಾಸಕರು ಮತ್ತು ಅನುವಾದಕರು ಕೂಡ. ಅವ್ರ ಬಗ್ಗೆ ಒಂದಷ್ಟು ಪರಿಚಯ ಇದೆ, ಅದನ್ನು ಓದಿಬಿಡ್ತೇನೆ. ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿಯವರು ಕನ್ನಡದ ಪ್ರತಿಷ್ಠಿತ ಲೇಖಕರಲ್ಲೊಬ್ಬರು. ಜನನ 22 ಸೆಪ್ಟೆಂಬರ್ 1953. ತಂದೆ ON ಲಿಂಗಣ್ಣಯ್ಯ, ತಾಯಿ ಪುಟ್ಟಗೌರಮ್ಮ. ವಿದ್ಯಾಭ್ಯಾಸ MA ಇಂಗ್ಲಿಷ್ 1973 ಮೈಸೂರು ವಿಶ್ವವಿದ್ಯಾನಿಲಯ, MA ಕನ್ನಡ 1975 ಮೈಸೂರು ವಿಶ್ವವಿದ್ಯಾನಿಲಯ, 2 MA ಮಾಡಿದ್ದಾರೆ ಅಂತ. ಉದ್ಯೋಗ MD TDB ಕಾಲೇಜು ಮೈಸೂರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೇಕಲ್. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಭಾಷಾಂತರ ವಿಭಾಗದ ಪ್ರೊಫೆಸರ್ ಮತ್ತು ಮುಖ್ಯಸ್ಥ ಆಗಿದ್ದರು. ಕನ್ನಡ ಭಾಷೆ ಮತ್ತು ಸಾಹಿತ್ಯ ವಿಭಾಗದ ಪ್ರೊಫೆಸರ್ ಮತ್ತು ಮುಖ್ಯಸ್ಥ. ಮಹಾರಾಣಿ ಮಹಿಳಾ ಕಲಾ ಕಾಲೇಜು ಬೆಂಗಳೂರು, ಇಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ. ಜನವರಿ 2005ರಲ್ಲಿ ಉದ್ಯೋಗದಿಂದ ಸ್ವಯಂ ನಿವೃತ್ತಿ. ಕೆಲವು ವರ್ಷ ಶೇಷಾದ್ರಿಪುರಂ ಸ್ನಾತಕೋತ್ತರ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸ್ನಾತಕ ಪದವಿ ಪಡೆದವರಿಗೆ ತೂಕ ತಂದುಕೊಟ್ಟವರು ಅಂತ ಹೇಳ್ತಾರೆ. ಮತ್ತು ಅವರ ಕೃತಿಗಳ ಪಟ್ಟಿಯನ್ನು ಕೊಡ್ತಾರೆ. ಕವನ ಸಂಕಲನಗಳು 1973ರಲ್ಲಿ ಪ್ರಕಟವಾದ ನಕ್ಷತ್ರಗಳು, 1997ರಲ್ಲಿ ಪ್ರಕಟವಾದ ನಮ್ಮ ಕನ್ನಡ ಕಾವ್ಯ. ಆಮೇಲೆ ಅವರ ವಿಮರ್ಶಾ ಕೃತಿಗಳು 1983 ವಿಮರ್ಶೆಯ ಪರಿಭಾಷೆ, 1985 ಪ್ರಜ್ಞಾ ಪ್ರವಾಹ ತಂತ್ರ, ಅಂದರೆ ನೆನಪಿಸ್ಕೊಡೋ ರೀತಿ ಪರ್ವದಲ್ಲಿ ಭೈರಪ್ಪ ಮಾಡ್ತಾರಲ್ಲ, ಸ್ಮರಣ ತಂತ್ರ ಅಂತ ಅದನ್ನು ಹಾಗಂತಾರೆ. 1997 ಇಂದಿನ ಹೆಜ್ಜೆ, ಇನ್ನೊಂದು ಕಿಸ್ವಿ ಇಲ್ಲ, ಮತ್ತೆ ತೆರೆದ ಬಾಗಿಲು. ಇವು 4 ವಿಮರ್ಶಾ ಸಂಕಲನಗಳು. ಪ್ರವಾಸ ಕಥನ ನನ್ನ ಹಿಮಾಲಯ ಅನ್ನುವುದು 1992ರಲ್ಲಿ ಪ್ರಕಟವಾಗಿವೆ. ಅವರು ಸಂಪಾದನೆ ಮಾಡಿರುವ ಕೃತಿಗಳು 2004ರಲ್ಲಿ ವಚನ ಸಾವಿರ, ಆಮೇಲೆ ವಚನಗಳು ನವಸಾಕ್ಷರರಿಗಾಗಿ, ಅಲ್ಲಮ ವಚನ ಸಂಗ್ರಹ, ತತ್ವಪದಗಳು ಪ್ರಾತಿನಿಧಿಕ ಸಂಕಲನ, ಮಲಯಾಳಂ ವೈಚಾರಿಕ ಬರಹಗಳು, ಆಧುನಿಕ ತಮಿಳು ಕವಿತೆ, ಇದು ಅನುವಾದ ಮತ್ತು ಸಂಪಾದನೆ ಕೂಡ ಮಾಡಿದ್ದಾರೆ ಅಂತ. ಮತ್ತು ಅದಲ್ಲದೆ ಅನುವಾದಗಳ ಪಟ್ಟಿ ಇದೆ ಅವರದ್ದು ಒಂದು ದೊಡ್ಡದು. ಲಿಯೋ ಟಾಲ್ಸ್ಟಾಯ್ನ 3 ಕಥೆಗಳು, 30 ಕಥೆಗಳಿರಬೇಕು. 2007 ಯುದ್ಧ ಮತ್ತು ಶಾಂತಿ ಭಾಗ 1 ಮತ್ತು 2, 2010. ಇದನ್ನು ಜವರೇಗೌಡರು ಮಾಡಿದ್ದರು, ಆಮೇಲೆ ಇವರು ಮಾಡಿದ್ದಾರೆ. ನಾನು ನೆನೆವ ಭವಿಷ್ಯ ಅನ್ನೋದು ಚೇತನ್ ತ್ರಿಪಾಠಿ ಅವರು ಬರೆದಂತಹ ದ ಫ್ಯೂಚರ್ ಐ ರಿಕಾಲ್ ಅನ್ನೋ ಕವನ ಸಂಕಲನದ ಅನುವಾದ 2012. A.K. ರಾಮಾನುಜನ್ ಅವರ ಆಯ್ದ ಪ್ರಬಂಧಗಳ ಅನುವಾದ 2012. ಅನುದಿನ ಚಿಂತನೆ ಅನ್ನೋದು ಜಿಡ್ಡು ಕೃಷ್ಣಮೂರ್ತಿಯವರ ಕೃತಿ, ಅದರ ಅನುವಾದ 2013. ವಿಚಾರ ಸಂಕಥನ ಭಾಗ 1 ಅನ್ನೋದು ಪೀಟರ್ ವ್ಯಾಟ್ಸನ್ನ ಕೃತಿ, 2016. ಭಿನ್ನಪ ಅನ್ನೋದು ಟಾಲ್ಸ್ಟಾಯ್ ಆತ್ಮಕಥೆ, ಕನ್ಫೆಷನ್ ಅಂತ, ಅದು 2017. ಪಾಬ್ಲೋ ನೆರುಡಾ ನೆನಪುಗಳು, ಮಿಯಾಮರ್ಸ್ ಆತ್ಮಕಥೆ, ಮಿಯಾಮರ್ಸ್ ಅನ್ನೋಡ ಆತ್ಮಕಥೆ ಅಂತ ಹೇಳ್ತಾರೆ. ಪಾಬ್ಲೋ ನೆರುಡಾ ಬೇರೆ ಕವಿ, ನಿಸಾರ್ ಅಹ್ಮದ್ ಅವನನ್ನು ಅನುವಾದ ಮಾಡಿದ್ದಾರೆ. ಈ ಮಿಯಾಮರ್ಸ್ ಅಂತಂದರೆ ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ಪಾಬ್ಲೋ ನೆರುಡನ ಆತ್ಮಕಥೆ ಎಷ್ಟು ನಮ್ಗೆ ಸಾಕು. 2018. ಮುಗ್ಧ ಪ್ರಬುದ್ಧ ಅನ್ನೋದು ಓರ್ಹಾನ್ ಪಮುಕ್ನ ಕೃತಿ, ಇದು 2019. ಕೆಂಪು ಮುಡಿಯ ಹೆಣ್ಣು ಅನ್ನೋದು ಓರ್ಹಾನ್ ಪಮುಕ್ನ ಕೃತಿ, 2020. ದುಃಖವಿರದ ಬದುಕಿಗಾಗಿ ಅನ್ನೋದು ಜಿಡ್ಡು ಕೃಷ್ಣಮೂರ್ತಿ ಅಂತ ಕರೀತಾರಲ್ಲ, ಅವರ ಕೃತಿಯ ಅನುವಾದ. ದುಃಖಕ್ಕೆ ವಿದಾಯ, ಇದು ಅವರದೇ ಕೃತಿ. ಪ್ರೀತಿ ಎಂದರೇನು, ಇದು ಅವರದೇ ಕೃತಿ. ಸಂಬಂಧವೆಂದರೇನು, ಇದು ಅವರದೇ ಕೃತಿ. ಜಿಡ್ಡು ಕೃಷ್ಣಮೂರ್ತಿ ಅಂತ ತುಂಬ ಫೇಮಸ್ಸು, ಇಂಗ್ಲೀಷ್ನ ತುಂಬ ಬರೀತಾರೆ, ಭಾಷಣ ಮಾಡ್ತಾರೆ. ಅವರ 4 ಕೃತಿಗಳನ್ನು ಇವರೆಲ್ಲ ಅನುವಾದ ಮಾಡಿದ್ದಾರೆ. ಮತ್ತು ಪತ್ರಿಕೆಗಳಿಗೆ ಏಕಾಂತ ಲೋಕಾಂತ ಅಂತ 1 ಅಂಕಣ ಬರಹ, ನುಡಿಯೊಳಗಾಗಿ ಅನ್ನೋದು ಇನ್ನೊಂದು ಅಂಕಣ ಬರಹ. ಮತ್ತು ಆಂಗ್ಲ ಭಾಷೆಗೆ ಅನುವಾದ ಮಾಡಿರುವ ಕೃತಿಗಳು, ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿರೋ ಚಕೋರಿ, ಇದು ಚಂದ್ರಶೇಖರ್ ಕಂಬಾರ ಅವರ ಕನ್ನಡ ಕಾದಂಬರಿಯ ಅನುವಾದ. ತುಕ್ರಾಸ್ ಡ್ರೀಮ್, ಚಂದ್ರಶೇಖರ ಕಂಬಾರರ ಕನ್ನಡ ನಾಟಕದ ಅನುವಾದ.
ಯೋಗ ಹ್ಯಾಸ್ ಇಟ್ ಆಲ್. ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಕೃತಿಯ ಇಂಗ್ಲೀಷ್ ಅನುವಾದ. ಯೋಗದಾಗೆಲ್ಲ ಐತೆ ಅಂತ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಬರೆದಿದ್ದು ತುಂಬ ಹಿಂದೆ, ಭಾಳ ಪ್ರಸಿದ್ಧವಾದ ಪ್ರಬಂಧ ಅದು. ಅದನ್ನು ಅವರು ಯೋಗ ಹ್ಯಾಸ್ ಇಟ್ ಆಲ್ ಅಂತ ಅನುವಾದ ಮಾಡ್ತಾರೆ. ಬಿಟ್ವೀನ್ ಯು ಆ್ಯಂಡ್ ಮೀ ಅನ್ನೋದು ಶಿವರುದ್ರಪ್ಪ, ನನ್ನ ನಿನ್ನ ನಡುವೆ ಅಂತ ಶಿವರುದ್ರಪ್ಪನ ಕವಿತೆ, ಅದರ ಅನುವಾದ. ರಾಕ್ಸ್ ಆಫ್ ಹಂಪಿ ಅನ್ನೋದು ಚಂದ್ರಶೇಖರ್ ಕಂಬಾರರ ಕವಿತೆಗಳ ಅನುವಾದ. ಏನೋ ಅದು ಕನ್ನಡದಲ್ಲಿ ಏನೋ ಹೆಸರು ಗೊತ್ತಿಲ್ಲ. ರಾಕ್ಸ್ ಆಫ್ ಹಂಪಿ ಅಂದರೆ ಹಂಪಿಯ ಕಲ್ಲುಗಳು ಅಂತ ಏನಾದ್ರು ಇದೆಯೋ ಏನೋ. ಡೆಟ್ ಆ್ಯಂಡ್ ಅದರ್ ಸ್ಟೋರೀಸ್. ಡೆಟ್ ಅನ್ನೋಕ್ಕಾಗಲ್ಲ, ಅದನ್ನು ಡೆಪ್ಟ್ ಅಂತ ಕರಿಬೇಕಾಗುತ್ತೆ ಅಥವಾ ಡೆತ್ ಅಂತ ಕರಿಬೇಕಾಗುತ್ತೆ. ಮನು ಬಳಿಗಾರ ಅವರ ಕಥೆಗಳ ಅನುವಾದ. ಮತ್ತು ಇವರ ವಿಮರ್ಶೆಯ ಪರಿಭಾಷೆ ಅನ್ನೋ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ. ವಿಮರ್ಶೆಯ ಪರಿಭಾಷೆಗೆ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಬಹುಮಾನ. ಚಕೋರಿಯ ಅನುವಾದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, GSS ಪ್ರಶಸ್ತಿ, ಇವಿಷ್ಟು ಇವರಿಗೆ ಪ್ರಾಪ್ತವಾಗಿವೆ ಅಂತ ಹೇಳಿ ನಾನು ವಿಕಿಪೀಡಿಯಾದಲ್ಲಿ ಓದಿದೆ. ಅದರಲ್ಲಿ ಅವರು ಪಾಠ ಮಾಡ್ತಾ ಇರುವಂತಹ ಒಂದು ಫೋಟೋ ಇದೆ. ಬೇರೆ ಅವರ ಕೃತಿ ನಮಗೆ ಸಿಗ್ತಾ ಇಲ್ಲ, ಅದರಿಂದ ನಾವು ಇದನ್ನೇ ನೋಡಬೇಕಾಗತ್ತೆ ಅಂತ ಕಾಣುತ್ತೆ. ನನಗೆ ಇದನ್ನು ಝೂಮ್ ಮಾಡೋಕ್ಕಾಗಲ್ಲ, ಬ್ಲರ್ ಆಗುತ್ತೆ. ಇನ್ನೂ ಚಿಕ್ಕ ವಯಸ್ಸಿನವರೇ, ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಿದೆ. ಅದಕ್ಕಾಗಿ ನಾನು ಅವ್ರ ಬಗ್ಗೆ ಒಂದು ಲೇಖನ ಬಂದಿತ್ತು, ಅದನ್ನು ನಾನು ಅವರು ಇಂಗ್ಲೀಷ್ ಕವಿತೆಗಳನ್ನು ಅನುವಾದ ಮಾಡಿದ್ರು ಅಂತ ಹೇಳಿದ್ವಲ್ಲ, ಅಲ್ಲಿ ಏನಾಗಿದೆ ಅಂದರೆ 2 ಕವಿತೆಗಳ ಅನುವಾದ ಸಿಕ್ಕಿದೆ ನನಗೆ ಅವರ ಟೈಮ್ಲೈನಲ್ಲಿ. ಅದನ್ನು ಓದ್ಬಿಡೋಣ ಅಂತಿದ್ದೀನಿ. ಆಮೇಲೆ ಒಂದಷ್ಟು ಅವ್ರ ಬಗ್ಗೆ ಹೇಳೋದಿದೆ. ಕವಿತೆ ಓದುವ ಹೊತ್ತು ಅಂತ. ನಮ್ಮ ನಡುವಿನ ಅತ್ಯುತ್ತಮ ಅನುವಾದಕರಲ್ಲಿ ಒಬ್ಬರಾದ OL ನಾಗಭೂಷಣ ಸ್ವಾಮಿ ಅವರು ಅನುವಾದಿಸಿರುವ 2 ಕವಿತೆಗಳು ಅಂತ. ಇದನ್ನು ಕಲೆಕ್ಟ್ ಮಾಡಿಕೊಡೋರು ಯಾರು ಅಂತ ಕೊನೆಯಲ್ಲಿದೆ ನೋಡೋಣ. ನದಿ ಅನ್ನೋದು ಒಂದು ಕವಿತೆ. ನದಿ. ಅಮ್ಮ, ನದಿ ಯಾಕೆ ನಗುತ್ತಿದೆ? ಬಿಸಿಲು ಕಚ್ಚಗುಳಿ ಇಟ್ಟಿದೆ. ಅಮ್ಮ, ನದಿ ಯಾಕೆ ಹಾಡುತ್ತಿದೆ? ಕೋಗಿಲೆ ನದಿಯ ಕಲರವವ ಹೊಗಳಿದೆ. ಅಮ್ಮ, ನದಿಯ ನೀರು ಯಾಕೆ ತಣ್ಣಗಿದೆ? ಒಮ್ಮೆ ಲಘು ಮಾಡಿದ್ದ ಹಿಮಗಡ್ಡೆಯ ನೆನಪಾಗಿದೆ. ಅಮ್ಮ, ನದಿಗೆ ಎಷ್ಟು ವರ್ಷ ವಯಸ್ಸಾಗಿದೆ? ಸದಾ ಎಳೆಯ ವಸಂತದಷ್ಟು. ಅಮ್ಮ, ನದಿಯ ನೀರು ಯಾಕೆ ಯಾವಾಗಲೂ ಓಡುತ್ತದೆ? ಮಗು ಮನೆಗೆ ಬರಲಿ ಎಂದು ಅಮ್ಮ ಸಮುದ್ರ ಕಾದಿರುತ್ತದೆ. ಇದು ಜಪಾನ್ ದೇಶದ ಜನಪ್ರಿಯ ಕವಿ ಶುನ್ ತಾರೋ ತನಿಕಾವಾ ಅನ್ನುವವನ ಕವಿತೆಯ ಅನುವಾದ ಅಂತೆ. ಇನ್ನೊಂದು ಕವಿತೆ ಪವಿತ್ರವಾದ ಸಮಯ ಅಂತ. ಜಗತ್ತಿನಲ್ಲಿ ಈಗ ಎಲ್ಲಿ ಯಾರೇ ಅಳುತ್ತಿರಲಿ ಕಾರಣವಿಲ್ಲದೆ ಅಳುತ್ತಿದ್ದರೆ ನನಗಾಗಿ ಅಳುತ್ತಿದ್ದಾರೆ. ಜಗತ್ತಿನಲ್ಲಿ ಈಗ ಎಲ್ಲಿ ಯಾರೇ ನಗುತ್ತಿರಲಿ ಕಾರಣವಿಲ್ಲದೆ ನಗುತ್ತಿದ್ದರೆ ನನ್ನ ಕಂಡು ನಗುತ್ತಿದ್ದಾರೆ. ಜಗತ್ತಿನಲ್ಲಿ ಈಗ ಎಲ್ಲಿ ಯಾರೇ ಹೋಗುತ್ತಿರಲಿ ಕಾರಣವಿಲ್ಲದೆ ಹೋಗುತ್ತಿದ್ದರೆ ನನ್ನತ್ತ ಹೊರಟಿದ್ದಾರೆ. ಜಗತ್ತಿನಲ್ಲಿ ಈಗ ಎಲ್ಲೇ ಯಾರೇ ಸಾಯಲಿ ಕಾರಣವಿಲ್ಲದೆ ಸತ್ತರೆ ನನ್ನನ್ನೇ ನೋಡುತ್ತಿರುತ್ತಾರೆ ಅಂತ. ಇದು ಜರ್ಮನ್ ಕವಿ ರೇನರ್ ಮಾರಿಯಾ ರಿಲ್ಕ್ ಅಂತ ಹೇಳೋನು ಭಾಳ ಫೇಮಸ್ಸು. ಅವನ ಕವಿತೆಯ ಅನುವಾದವನ್ನು ನಾನು ಟೈಮ್ಲೈನಿಂದ ತೊಗೊಂಡಿದ್ದೀನಿ. ಅದರಿಂದ ಯಾರು ಕಲೆಕ್ಟ್ ಮಾಡ್ತಾರೆ, ಇವ್ರು ಮಾಡಿರೋದನ್ನು ಹಾಕಿದ್ದಾರೆ. ಇವ್ರಿಗೆ ಒಂದು ಸ್ವಲ್ಪ ವಿಷಯ ಹೇಳೋದಿದೆ, ವೈಯಕ್ತಿಕ ಪರಿಚಯ ಇದ್ದರೆ ಮಾತ್ರ ಹೇಳ್ತೀನಿ. ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ರು ತೀರಾ 50 ವರ್ಷಕ್ಕೇ. ಅಂದರೆ ಇನ್ನೂ 10-12 ವರ್ಷ ಸರ್ವಿಸ್ ಇತ್ತು ಅಂತ ನೆನಪು. ಇನ್ನೂ ಹೆಂಗಾಗಿದ್ರು, ಚೆನ್ನಾಗಿ ಕಾಣಿಸ್ತಿದ್ರು. ಯಾಕೆ ಸರ್ ಇಷ್ಟು ಮುಂಚೆ ವಾಲಂಟ್ರಿ ರಿಟೈರ್ಮೆಂಟು ಅಂತ ನಾನು ಕೇಳಿದೆ. ನಾನು ಸ್ವಲ್ಪ ಅವ್ರ ಜೊತೆ ಹೆಚ್ಚಿನ ಪರಿಚಯ ಇತ್ತು. ಸಾಕಮ್ಮ ಅಂದರು. ಅದೇ ಪಾಠ ಮಾಡಿ ಬೇಜಾರಾಗೋಗ್ಬಿಟ್ಟಿದೆ. ಬೇಜಾರು. ಇಲ್ಲಿ ಹಂಪಿ ಯೂನಿವರ್ಸಿಟಿಗೆ ಹೋಗಿ ಬಂದವರು, ಮಾರ್ನಿಸ್ ಕಾಲೇಜಲ್ಲಿ ಇದ್ದವರು, ಅದು ಎಲ್ಲ ಏನು ದೊಡ್ಡ ಓದಿದ್ನಲ್ಲ ಅಷ್ಟೊಂದು ಎಲ್ಲೆಲ್ಲಿ ಪಾಠ ಮಾಡಿದ್ದಾರೆ ಅಂತ ಅಂದರು. ನನಗನ್ನಿಸ್ತು, ನನಗೂ ಹಾಗೆ ಅನ್ನಿಸ್ತಿದೆ. ಆದರೆ ನಾವು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಸರ್ವಿಸ್ ಎಂಡ್ವರೆಗೂ ನಾವು ಹೋಗಲೇಬೇಕು. ಪೆನ್ಷನ್ಗಾಗಿ ಅಂತಲೋ, ಸಂಬಳಕ್ಕಾಗಿ ಅಂತಲೋ, ದುಡ್ಡಿಗಾಗಿ ಅಂತಲೋ, ಸುಮ್ಮನಿರ್ಲಾರದಕ್ಕಾಗಿ ಅಂತಲೋ ಅಂತೂ ಇವರು ತುಂಬ ಧೈರ್ಯ ಮಾಡಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರಲ್ಲ, ಬೇಷ್ ಅನ್ನಿಸ್ತು. ತುಂಬ ಜನ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಒಂದು ಸ್ವಾರಸ್ಯಕರವಾದ ಒಂದು ವಿಷಯ, ಒಂದು ಅಕಾಡೆಮಿ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲಲ್ಲಿ ಒಂದು ಸಮಾರಂಭ ಏರ್ಪಡಿಸಿದೆ. ಅದು ಬೇರೆ ಬೇರೆ ಭಾಷೆಯ ಕವಿಗಳಿಗಾಗಿಯೋ ಲೇಖಕರಿಗಾಗಿಯೋ ಅವಾಗವಾಗ ಆ ಥರ ಸಮಾರಂಭ ಏರ್ಪಡಿಸುತ್ತೆ. ಏನೋ ಒಂದು ಪುಸ್ತಕ ತಂದಿರುತ್ತೆ, ಅದರಲ್ಲಿ ಆ 10 ಜನ ಬೇರೆ ಭಾಷೆಯವರು ಬರೆದಿರ್ತಾರೆ. ಅವರನ್ನು ಕರೆದು ಸನ್ಮಾನ ಮಾಡೋದು, ಭಾಷಣ ಮಾಡೋದು, ಆ ಥರದ್ದು ಏನೋ ಒಂದು. ಅಕಾಡೆಮಿ ಏನು ಮಾಡಿದೆ, ಒಂದು 10 ಜನನ ಕರೆದಿದೆ. ಅವರೆಲ್ಲ ಮೊದಲನೇ ಸಾಲಲ್ಲಿ ಕೂತಿದ್ದಾರೆ. ಆ ಪುಸ್ತಕದ ಕುರಿತು
ಅಥವಾ ಬೇರೆ ಬೇರೆ ವಿಷಯಗಳ ಕುರಿತು ನಮ್ಮ ಕನ್ನಡ ಲೇಖಕರು ಒಂದು 5-6 ಜನ ಅಂತ ಇಟ್ಕೊಳ್ಳಿ ಭಾಷಣ ಮಾಡುವಂಥ ಪ್ರಸಂಗ. ಈಗ ನಾಗಭೂಷಣ್ ಸ್ವಾಮಿ ಬಿಟ್ಟು ಮಿಕ್ಕಿದ 3 ಜನ ಮಾತಾಡಿದ್ರು, ಇವ್ರನ್ನ ಬಿಟ್ಟು 3 ಜನ ಮಾತಾಡಿದ್ರು. 3 ಜನನೂ ಕೊನೆ ಭಾಷಣಕಾರಿಯವರು. ಆ 3 ಜನನೂ ಅವರು 10 ಜನ ಕನ್ನಡಿಗರಲ್ಲ, ಸರಿ ಕನ್ನಡ ಬರಲೂಬೋದು, ತಮಿಳ್ನವರು ಕನ್ನಡ ಬರುತ್ತೆ, ಎಷ್ಟೋ ಜನ ತೆಲುಗಿನವರು ಕನ್ನಡ ಬರುತ್ತೆ ಗೊತ್ತಾ, ಮರಾಠಿಯವರು ಕನ್ನಡ ಬರುತ್ತೆ, ಕೊನೆ ಪಕ್ಷ ಅರ್ಥ ಆಗುತ್ತೆ. 10 ಜನನ ಬಿಟ್ಟು ಉಳಿದ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲಲ್ಲಿ ಕೂತಿದ್ದ ಒಂದು 50-60 ಜನ ಕನ್ನಡಿಗರೇ. ಆದರೆ ಆ 3 ಜನ ಏನು ಮಾಡೋದು ಅಂದರೆ 50-60 ಜನನ ನೆಗ್ಲೆಕ್ಟ್ ಮಾಡಿ ಎದುರುಗಡೆ 10 ಜನ ಮಾತ್ರ ಕೂತಿದ್ದಾರೆ, ನಾನು ಕನ್ನಡಿಗಾಸ್, ಅವ್ರಿಗೋಸ್ಕರ ನಾವು ಭಾಷಣ ಮಾಡ್ತೀವಿ, ಕನ್ನಡಿಗರ ಔದಾರ್ಯ ತುಂಬ ಗೊತ್ತಲ್ಲ, ಅವ್ರಿಗೋಸ್ಕರ ಭಾಷಣ ಮಾಡ್ತೀವಿ ಅಂತ ಒಂದೇ ಒಂದು ಪದ ಕನ್ನಡ ಬಾಯಿಂದ ಕನ್ನಡ ಪದ ಬರದೇ ಇರೋ ಹಾಗೆ ಏನು ಇಂಗ್ಲೀಷಲ್ಲಿ ಹೊಡೆದಿದ್ದೆ, ಚಚ್ಚಿದ್ದೆ. ನಮ್ಮಂಥ ಕೆಲವರಿಗೆ ಎಷ್ಟು ಹಿಂಸೆ ಆಗ್ತಾಯಿತ್ತು ಅಂತಂದರೆ, ಆ ಸ್ವಾಗತ ಭಾಷಣ ಮಾಡೋಳು ಹಾಳಾಗೋಗ, ಮಧ್ಯದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡೋಳು ಒಬ್ರು ಕನ್ನಡದಲ್ಲಿ ಮಾತಾಡೋಕ್ಕೆ ಏನು ಬಂದಿದ್ದೀಯಪ್ಪ ಅಂತ ಹೇಳಿ ನಾವೆಲ್ಲ ಎಷ್ಟು ಹಿಡ್ಕೊಂಡು ಹೊಡೆದು ಬಿಡಬೇಕು ಅನ್ನೋಷ್ಟು ನಾವು ಒಂದಷ್ಟು ಜನ ಸ್ನೇಹಿತರು ವಿಲಿ ಒದ್ದಾಡ್ತಾ ಕೂತಿದ್ವಿ 2ನೇ ಬೆಂಚಲ್ಲಿ. ಬಂದರು ನೋಡಿ ನಾಗಭೂಷಣ್ ಸ್ವಾಮಿ ಕೊನೆ ಭಾಷಣಕಾರರು. ಅವ್ರೇನು ಮಾಡಿದ್ರು ಅಂದರೆ ಕನ್ನಡದಲ್ಲೇ ಶುರು ಮಾಡಿದ್ರು. ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಯಾಕೆಂದರೆ ಇದು ಕನ್ನಡದ ಕಾರ್ಯಕ್ರಮ, ನೀವೆಲ್ಲರೂ ನನ್ನನ್ನು ಸ್ವಲ್ಪ ಸಹಿಸ್ಕೋಬೇಕು. ಯಾಕೆ ಅಂತಂದರೆ ಕನ್ನಡ ನಿಮಗೆ ಕಮ್ಯುನಿಕೇಟ್ ಆಗುತ್ತೆ ಹೇಗೋ ಅಂತ ಹೇಳಿ ಶುರು ಮಾಡಿಬಿಟ್ರು ಕನ್ನಡದಲ್ಲಿ. ಎಷ್ಟು ಖುಷಿಯಾಯಿತು ಗೊತ್ತಾ, ಚಪ್ಪಾಳೆ ಹೊಡೆದ್ಬಿಡ್ಬೇಕು ಅನ್ನೋಷ್ಟು ಖುಷಿಯಾಯಿತು. ಆಮೇಲೆ ಏನು ಮಾಡಿದ್ರೆ ಸ್ವಲ್ಪ ದೂರ ಆಗ್ತಿದ್ದ ಹಾಗೆ ಅವ್ರಿಗೂ ಒಂಥರ ಅನಿಸಿರಬೇಕು ನಾಗಭೂಷಣ್ ಸ್ವಾಮಿಗೂ, ತೀರಾ ಇಷ್ಟೊಂದು ಕ್ರೌರ್ಯ ಒಳ್ಳೆಯದಲ್ಲ ಅಂತನೇನೋ. ಆಮೇಲೆ ಅದು ಶುರು ಮಾಡೋದು ಇಂಗ್ಲೀಷ್ನಲ್ಲಿ. ಏನು ಹೇಳಿದ್ರು ಅಂದರೆ, ಇಷ್ಟೊತ್ತು ನಾನು ಮಾತಾಡಿದ್ನಲ್ಲ ಅದು ಟೋಟಲ್ ಜಿಸ್ಟ್ನ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ನಿಮಗೋಸ್ಕರ ಅಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೊತ್ತು ಹೇಳಿದ್ರು. ನಮಗೆಲ್ಲ ಪೆಚ್ಚಾಯಿತು. ಆಮೇಲೆ ಮತ್ತೆ ಕನ್ನಡಕ್ಕೆ ಹೊರಡ್ಕೊಂಡ್ರು, ಮತ್ತೆ ಕನ್ನಡದಲ್ಲಿ ಮಾತು ಶುರು. ಆಮೇಲೆ ಅಂದ್ಬಿಟ್ಟು ಟೋಟಲ್ ಜಿಸ್ಟ್ ಆಫ್ ವಾಟ್ ಎವರ್ ಐ ಟೋಲ್ಡ್ ದಿಸ್ ಟೈಮ್ ಅಂತ ಅಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳೋದು. ಹೀಗೇ ಮಾಡಿದ್ರು ಕೊನೆಯವರೆಗೂ. ತುಂಬ ಸಂತೋಷ ಆಯಿತು. ಆಮೇಲೆ ನಾನು ಬಿಡಲಿಲ್ಲ, ಹೊರಗಡೆ ಬರ್ತಿದ್ದ ಹಾಗೆ ನಾನು ನನ್ನ ಪಕ್ಕ ಇನ್ನೊಂದು ಯಾರೋ ಇದ್ರು ಅಂತ ಕಾಣುತ್ತೆ, ಸರ್ ನಿಮ್ಗೆ ಅಭಿನಂದನೆಗಳು, ಕನ್ನಡದಲ್ಲಿ ಭಾಷಣ ಮಾಡೋದಕ್ಕೆ ಯಾರೂ ಮಾಡಲಿಲ್ಲ ಅಂದರೆ ಸುಮ್ಮನೆ ನಕ್ಕರು ಸಂತೋಷವಾಗಿ. ಅದೊಂದು ನನಗೆ ಅಚ್ಚಳಿಯದ ಹಾಗೆ ನೆನಪಲ್ಲಿದೆ ನನಗೆ. ಮತ್ತು ಅವರೇನು ಇನ್ನೊಂದು ಕಾವ್ಯ ಕಮ್ಮಟ ಜರಗ್ನಳ್ಳಿ ಶಿವಶಂಕರ್ ಏರ್ಪಡಿಸೋರು, ಕೀರಮ್ನ ಕರೆಯೋರು. ಆ ಕೀರಮ್ನ ಅಟ್ರ್ಯಾಕ್ಷನ್ಗೋಸ್ಕರನೇ ನಾವೆಲ್ಲ ತುಂಬ ಜನ ಹೋಗ್ತಾಯಿದ್ದಿದ್ದು, ಕೀರಮ್ ಮಾತಾಡ್ತಾರೆ ಅಂತಲೇ. ಅಲ್ಲಿ ಇವರು ಏನು ಹೇಳಿದ್ರು ಅಂದರೆ, ನನಗೆ ಏನೋ ಹೇಳಬೇಕಾಗಿ ಬಂದಾಗ ನನಗೆ ಬೇರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ನಾನು ಕಳೆದ 1 ವರ್ಷದಿಂದ ಆದಿಪುರಾಣ ಓದ್ತಾ ಇದ್ದೀನಿ ಅಂದರು. ಅಯ್ಯೋ ದೇವರೇ, ನಾವು ಎಲ್ಲ ಆದಿಪುರಾಣ ಓದಿರೋರೆ, ಆದಿಪುರಾಣ ಪಾಠ ಮಾಡಿರೋರೆ. ಅಯ್ಯೋ 30-40 ವರ್ಷ ಆದಿಪುರಾಣ ಪಾಠ ಮಾಡಿರೋರು ಇದ್ದೀವಿ ನಾವು. ಈಗಲೂ ಆದಿಪುರಾಣ ಅಂದರೆ ಏನೂ ಹಳೆ ಗೀಳೆ ಪುಸ್ತಕ ಇಲ್ಲದಲೇ ನಾನು 1 ಗಂಟೆ ಮಾತಾಡಬಲ್ಲೆ ನಾನು ಆದಿಪುರಾಣ ಅಂದರೆ. ಆದರೆ 1 ವರ್ಷ ಅದನ್ನು ಓದೋದಾ ಅಂತ ಅಂದರೆ ಒಂದು ಪದ್ಯನೂ ಬಿಡದಿಲ್ಲರೆ ಮೊದಲಿಂದ ಕೊನೆಯವರೆಗೂ ಆದಿಪುರಾಣ ಓದಿದ್ರೆ ಏನು ಅನುಭವ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಮಾಡ್ತಾಯಿದ್ದಾರೆ. ಆಗ ನನಗೂ ಆಸೆ ಆಯಿತು, ನಾನು ಹೀಗೆ ಮಾಡಬೇಕಲ್ವ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಇನ್ನೊಂಚೂರು ಹೋಲ್ಡ್ ಬರುತ್ತೇನೋ, ಈಗಾಗಲೇ ನಮಗೆ ತುಂಬ ಹೋಲ್ಡ್ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಆದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವೇ ಅಂತ ಅಟ್ರಾಕ್ಷನ್ ಹುಟ್ಟಿಸೋ ಹಾಗೆ ಇತ್ತು ಅವ್ರ ಮಾತು. ಅದನ್ನು ಮಾಡಲಿಲ್ಲ, ನಾನು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಆದಿಪುರಾಣದಲ್ಲಿರುವ ಎಲ್ಲ ಕವಿತೆಗಳು ಒಳ್ಳೆಯ ಕವಿತೆಗಳೇನಲ್ಲ. ನಾವು ಅವರಿವರು ವಿಮರ್ಶಕರ ಮಾತುಗಳಿಂದ ನೋಡಿಕೊಂಡು ಪಾಠ ಮಾಡಿದ ಜಾಗದಿಂದ ಇಟ್ಕೊಂಡು ನಾವು ಹೇಗೋ ಮ್ಯಾನೇಜ್ ಮಾಡಿ ಪಪ್ಪನ ಬಗ್ಗೆ ಮಾತಾಡ್ಬಿಡ್ತೀವಿ. ಕೀರಮ್ ಒಂದು ಸಲ ಹೇಳಿದ ನೆನಪಾಯಿತು, ಆದಿಪುರಾಣನ ಮೊದಲನೇ ಪದ್ಯದಿಂದ ಯಾಕ್ರೆ ಓದಬೇಕು, ನಾನು 43ನೇ ಪೇಜಿಂದ ಓದ್ತೀನಪ್ಪ, ನಾನು 43ನೇ ಪೇಜಿಂದ ಶುರು ಮಾಡ್ತೀನಿ. ಕೀರಮ್ ಹೀಗೇ ಏನೇನೋ ಹೇಳಿ ನಮ್ಮ ಬ್ರೈನ್ನ, ನಮ್ಮ ತಲೆ, ನಮ್ಮ ಮೆದುಳನ್ನು ಆ್ಯಕ್ಟಿವ್ ಆಗಿಡೋರು. ನಮ್ಮ ಮನೆಗೆ ಬಂದವಳು ಏನು ಮಾಡಿದೆ ಗೊತ್ತೇ, ಅವ್ರು ಭಾಷಣ ಕೇಳ್ಕೊಂಡು 43ನೇ ಪುಟದಲ್ಲಿ ಏನಿದೆ, ಅದು ಯಾಕಾಗಂದ್ರು 43ನೇ ಪುಟ ಅದು ಯಾಕಂದ್ರು ಅಂತ ನನ್ನ ಹತ್ರ ಇದ್ದಿದ್ದು ಕಾಪಿನ ಆದಿಪುರಾಣಕ್ಕೆ 43ನೇ ಪುಟದಲ್ಲಿದ್ದರೆ ಅದು ವಜ್ರಜಂಗ ಮತ್ತು ಶ್ರೀಮತಿಗಿಂತ ಮುಂಚೆ ಲಲಿತಾಂಗ ಸ್ವಯಂಪ್ರಭೆ ಅಂತ ಒಂದು ಜನ್ಮ ಬರುತ್ತೆ, ಬಹುಶಃ 2ನೇ ಜನ್ಮ ಅಂತ ಕಾಣುತ್ತೆ, ಒಂದೊಂದು ತೀರ್ಥಂಕರಂದು.
ಅದರಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಸ್ವರ್ಗಲೋಕದಲ್ಲಿದ್ದಾರೆ ಅವೀಗ ಪುಣ್ಯ ಮಾಡಿ ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ, ಕಲ್ಪ ಅಂತಾರೆ ಸ್ವರ್ಗನ. ಅಲ್ಲಿ ಯಾವ ಮರದ ಕೆಳಗೆ ಹೋಗಿ ನಿಂತ್ಕೊಂಡು ಕೈ ಹೀಗೆ ಅಂದ್ರೂ ಹಣ್ಣು ಕೊಟ್ಬಿಡುತ್ತಂತೆ ಕೈಗೆ. ನೋಡಿ, ಮಾವಿನ ಹಣ್ಣು ಕೀಳಕ್ಕೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಕಿತ್ತು ಅಡೆ ಹಾಕಿ ಹಣ್ಣು ಮಾಡಿ ಎಲ್ಲ ಕಷ್ಟಪಡ್ತಾರೆ ನಮ್ಮ ಕೃಷಿಕರು. ಅದ್ರ ಕೆಳಗೆ ನಿಂತ್ಕೊಂಡು ಕೈಗೆ ಅಂದ್ರೆ ಹಣ್ಣು ಕೊಟ್ಬಿಡುತ್ತಂತೆ, ತತ್ತಿ ತಿನ್ಬಿಡೋದು. ಅಷ್ಟೇ ಊಟ. ಅವರು ಸ್ವರ್ಗಲೋಕದಲ್ಲಿರೋರಲ್ವಾ, ಅವ್ರಿಗೆ ಏನು ಬೇಕು ಅಂತ ಇದೆ ಅಲ್ಲಿ. ನನಗೆ ಆಶ್ಚರ್ಯ ಆಯಿತು. ಕಿರಮ್ ಇದನ್ನೇ ನೆನಪಲ್ಲಿ ಇಟ್ಕೊಂಡು ಹೇಳಿದ್ರಾ ಅಥವಾ ಸುಮ್ಮನೆ ಕ್ಯಾಶುವಲಾಗಿ 43ನೇ ಪುಟ ಅಂತ ಹೇಳಿದ್ರಾ ಅಂತ. ಹೀಗಾಗಿ ಇದು ಕಿರಮ್ ಆಗ್ಬೋದು, ನಾಗಭೂಷಣ ಸ್ವಾಮಿ ಆಗ್ಬೋದು, ಇಂಥ ಮಾತುಗಳನ್ನು ಕೇಳ್ತಾರೆ ತುಂಬ ಉತ್ಸ್ಫೂರ್ತವಾದ ಅನುಭವ ಬರುತ್ತೆ. ಮುಖ್ಯವಾದ ಮಾಹಿತಿಯನ್ನು ಮಾತ್ರ ನಾನು ಕೊಡಬಲ್ಲೆ. ಇನ್ನೂ ವಿಸ್ತಾರವಾಗಿ ಅವ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲಿ ಇಲ್ಲ ಅಂತ ಅನಿಸುತ್ತೆ. ನಮಸ್ಕಾರ.